ಸರ್ 30 ವರ್ಷದಿಂದ ಅಥಣಿಯಲ್ಲಿ ಕಾಂಗ್ರೆಸ್‌ಗೇನು ಅಷ್ಟು ಸುಲಭದ ವಾತಾವರಣ ಇರಲಿಲ್ಲ. ನನಗಿರೋ ಪ್ರಕಾರ ಒಂದು 20 ವರ್ಷಗಳಿಂದ ಅಂತೂ ಭಾಳ ಕಷ್ಟ ಆಗಿತ್ತು. ಅದರಲ್ಲೂ 2018ರಲ್ಲಿ ಕಾಂಗ್ರೆಸ್ಸು ಗೆಲ್ತು. ಆದರೆ ಆಪರೇಷನ್ ಕಮಲದಲ್ಲಿ ಇಲ್ಲಿದ್ದಂತಹ ಅಭ್ಯರ್ಥಿ BJPಗೆ ಹೋದರು. ಆಗ ಉಪಚುನಾವಣೆ ಬಂತು. ಆ ದಿನಗಳು ನಿಮಗೆ ಕಷ್ಟ ಆಯಿತಾ ಹೇಗೆ? ಆ್ಯಕ್ಚುಲಿ ನಮಗೆ ಉಪಚುನಾವಣೆ ನಂತರನೇ ನನಗೆ ತೊಂದರೆಗಳು ಪ್ರಾರಂಭ ಆಗಿದ್ದು. ಯಾಕೆಂದರೆ 2019ರಲ್ಲಿ ಆಗಿನ ನಮ್ಮ ಪಕ್ಷದ ಶಾಸಕರಾದ ಮಹೇಶ್ ಕುಮಟಳ್ಳಿ ಅವರು ಕಾಂಗ್ರೆಸ್ ಬಿಟ್ಟು BJPಗೆ ಹೋದರು. ಹೌದು. ಉಪಚುನಾವಣೆ ಬಂತು. ಪಕ್ಷ ನನಗೆ ಉಪಚುನಾವಣೆಯಲ್ಲಿ ನನ್ನನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡಿತು. ಏನು ತೊಂದರೆ ಸ್ಟಾರ್ಟ್ ಆಯಿತು ಅಂದರೆ, ಮಹೇಶ್ ಕುಮಟಳ್ಳಿ ಅವ್ರ ಜೊತೆ ಕೆಲವೊಂದು ಹಳ್ಳಿಗಳಲ್ಲಿ ಎಲ್ಲರೂ ಹೋಗಿಬಿಟ್ಟಿದ್ರು. ಕೆಲವೊಂದು ಕಡೆ ಬೂತ್ ಏಜೆಂಟ್ರು ನಂಗೆ ಸಿಗ್ತಾ ಇರಲಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಬನ್ನೂರು ಇರ್ಬೋದು, ನಂದೇಶ್ವರ ಇರ್ಬೋದು, ಅನೇಕ ಹಳ್ಳಿಗಳಲ್ಲಿ ಅಂಥ ಒಂದು ಪರಿಸ್ಥಿತಿಯನ್ನ ಎದುರು ಮಾಡಿಕೊಂಡು ನಾನು 60,000 ಮತಗಳನ್ನು ಉಪಚುನಾವಣೆಯಲ್ಲಿ ನಾನು ಪಡೆದೆ. ಅದು ಗ್ರೇಟೇ ಅದು ಆ ಟೈಮಲ್ಲಿ. ಅದರಲ್ಲಿ ಅನೇಕ ನಮಗೆ ಒಳಗಡೆ ಹೊರಗಡೆ ವಿರೋಧ ಇದ್ದರೂ ಸಹಿತ ಅದನ್ನು ಮೆಟ್ಟಿ ನಾವು 60,000 ಓಟನ್ನು ಪಡೆದು ನಾನು ಸೋತರೂ ಸಹಿತ ನಾನು ಸುಮ್ಮನೆ ಕೂಡಿರಲಿಲ್ಲ. ಎಲ್ಲಿ ಸೋತಿದ್ದೀವಿ ಅಲ್ಲೇ ಗೆದ್ದು ತೋರಿಸ್ಬೇಕು ಅಂತ ಸೋತು ಮರುದಿನದಿಂದಲೇ ನಾನು ಸಂಘಟನೆಗೆ ತೊಡ್ಕೊಂಡೆ.